ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಬ್ಬ ಸಾಮಾನ್ಯ ಸೆಕ್ಯೂರಿಟಿ ಗಾರ್ಡ್ ಮಗ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗತ್ತಾ? ಇವತ್ತಿನ ಹಣದ ಹೊಳೆಯಲ್ಲಿ ಇದನ್ನು ಊಹಿಸೋದಿಕ್ಕಾದ್ರೂ ಆಗತ್ತಾ? ಅರೆ, ಇದೇನ್ ಮಹಾ ಬಿಡ್ರಿ. ಚಹಾ ಮಾರೋರೆ ನಮ್ಮ ದೇಶದ ಪ್ರಧಾನಿ ಆಗಿರುವಾಗ, ಕಾವಿ ತೋಟ ಮಠಾಧಿಪತಿಯೊಬ್ಬರು ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯದ ಮುಖ್ಯಮಂತ್ರಿ ಆಗಿರುವಾಗ, ನೀಲಿ ಚಿತ್ರಗಳ ಪ್ರದರ್ಶಕರು ಕೂಡ ರಾಜ್ಯ ರಾಜಕಾರಣಗಳಲ್ಲಿ ಮಿಂಚುತ್ತಾ ಇರುವಾಗ, ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಮಗ ಸಿಎಂ ಯಾಕಾಗಬಾರ್ದು ಅಲ್ವಾ? ಇದನ್ನೇ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಕರೆಯೋದು. ಹಾಗಾದ್ರೆ ಮುಖ್ಯಮಂತ್ರಿಯಾದ ಈ ಸೆಕ್ಯೂರಿಟಿ ಗಾರ್ಡ್ ಮಗ ಯಾರು? ಆತನ ರಾಜಕೀಯ ಪಯಣ ಎಂಥದ್ದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, 2024 ಲೋಕಸಭಾ ಚುನಾವಣೆಯ ಜೊತೆಗೆ ಆಂಧ್ರ ಪ್ರದೇಶ, ಒಡಿಸ್ಸಾ, ಅರುಣಾಚಲ ಪ್ರದೇಶ ಹಾಗೂ ಸಿಕ್ಕಿಂ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಕೂಡ ನಡೆದವು. ಸಿಕ್ಕಿಂ ರಾಜ್ಯವನ್ನು ಹೊರತುಪಡಿಸಿ ಇನ್ನುಳಿದ 3 ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತ್ಯುತ್ತಮ ಪ್ರದರ್ಶನವನ್ನು ಕೊಡ್ತು. ಸಿಕ್ಕಿಂನ 32 ಕ್ಷೇತ್ರಗಳಲ್ಲಿ 31 ಕ್ಷೇತ್ರಗಳನ್ನ ಅಲ್ಲಿನ ಪ್ರಾದೇಶಿಕ ಪಕ್ಷ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಗೆದ್ರೆ, ಇನ್ನುಳಿದ 1 ಸ್ಥಾನವನ್ನ ಸಿಕ್ಕಿಂ ಡೆಮೊಕ್ರೆಟಿಕ್ ಫ್ರಂಟ್ ಪಕ್ಷ ಗೆದ್ದುಕೊಳ್ತು. ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷಗಳಿಗೆ ಅಲ್ಲಿ ಅಕೌಂಟ್ ತೆರೆಯೋದಕ್ಕೆ ಕೂಡ ಸಾಧ್ಯ ಆಗಲಿಲ್ಲ. ಆದರೆ ಇನ್ನುಳಿದ 3 ರಾಜ್ಯಗಳಲ್ಲಿ ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷಗಳು ಗೆಲುವನ್ನು ಸಾಧಿಸಿದ್ವು. ಆಂಧ್ರ ಪ್ರದೇಶದಲ್ಲಿ ಎನ್ಡಿಎ ಅಂಗಪಕ್ಷ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬಂದಿದೆ. ಅಲ್ಲಿ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಯಾಗಿ, ಜನಸೇನಾ ಪಕ್ಷದ ಮುಖ್ಯಸ್ಥ ಚಿತ್ರನಟ ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಬಿಜೆಪಿಗೆ ಕೂಡ ಒಂದು ಕ್ಯಾಬಿನೆಟ್ ನಲ್ಲಿ ಸ್ಥಾನ ದೊರೆತಿದೆ. ಇನ್ನು ಅರುಣಾಚಲ ಪ್ರದೇಶದ 60 ಸ್ಥಾನಗಳ ಪೈಕಿ 46 ಕ್ಷೇತ್ರಗಳನ್ನ ಗೆಲ್ಲುವ ಮೂಲಕ ಬಿಜೆಪಿಯಲ್ಲಿ ಸರ್ಕಾರ ರಚನೆ ಮಾಡಿದೆ. ಹಾಗೆ ಒಡಿಶಾ ವಿಷಯಕ್ಕೆ ಬಂದ್ರೆ, ದೀರ್ಘಕಾಲ ಆಡಳಿತ ನಡೆಸಿದ್ದ ಬಿಜು ಜನತಾದಳ ಪಕ್ಷವನ್ನು ಸೋಲಿಸಿ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರವನ್ನು ರಚಿಸ್ತಾ ಇದೆ. ಒಟ್ಟು 147 ಸದಸ್ಯ ಬಲದ ಒಡಿಶಾ ವಿಧಾನಸಭೆಯಲ್ಲಿ ಸರಳ ಬಹುಮತಕ್ಕೆ 74 ಸ್ಥಾನಗಳು ಬೇಕು. ಅಲ್ಲಿ ಬಿಜೆಪಿ 78 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಬಹುಮತವನ್ನು ಸಾಧಿಸಿದೆ. ಹಾಗೆ ಕಳೆದ 24 ವರ್ಷಗಳಿಂದ ಒಡಿಶಾನ ಆಳಿದ್ದ ಬಿಜು ಜನತಾದಳಕ್ಕೆ 51 ಸ್ಥಾನಗಳು ದೊರೆತಿವೆ. ಈ ಬಾರಿ ನವೀನ್ ಪಟ್ನಾಯಕ್ ಮುಖ್ಯಮಂತ್ರಿ ಆಗಲಾರರು ಅನ್ನೋ ಪ್ರಚಾರ ಅಲ್ಲಿ ಬಿಜು ಜನತಾದಳದ ಸೀಟುಗಳು ಕಡಿಮೆ ಆಗೋ ಹಾಗೆ ಮಾಡ್ತು ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದಂತೆ ಕಾಂಗ್ರೆಸ್ 14 ಸ್ಥಾನಗಳಲ್ಲಿ, ಸಿಪಿಐಎಂ 1 ಸ್ಥಾನ ಮತ್ತು ಪಕ್ಷೇತರರು 3 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಹೀಗೆ ಒಡಿಶಾದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಲ್ಲಿ ಕಮಲ ಪಕ್ಷದ ಸರ್ಕಾರ ರಚನೆ ಆಗ್ತಾ ಇದ್ರೆ, ಆ ರಾಜ್ಯದ 15ನೇ ಮುಖ್ಯಮಂತ್ರಿಯಾಗಿ ಬಿಜೆಪಿಯ ಮೋಹನ್ ಚರಣ್ ಮಾಂಝಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಗೆಳೆಯರೆ, 4 ಬಾರಿ ಬಿಜೆಪಿ ಶಾಸಕರಾಗಿ ಈ ಬಾರಿ ಒಡಿಶಾದ ಮುಖ್ಯಮಂತ್ರಿಯಾಗಿರೋ ಮಾಂಝಿ ಒಬ್ಬ ಸಾಮಾನ್ಯ ಸೆಕ್ಯೂರಿಟಿ ಗಾರ್ಡ್ ಮಗ ಅಂದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಇವರ ತಂದೆ ಗುಣರಾಮ್ ಮಾಂಝಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ರು. ಜನವರಿ 6, 1972 ಜನಿಸಿದ ಮೋಹನ್ ಚರಣ್ ಸಂತಾಲಿ ಬುಡಕಟ್ಟಿಗೆ ಸೇರಿದವರು. ಅಲ್ಲಿ ಮೋಹನ್ ಚರಣ್ ಮಾಂಝಿ ಅವರ ಶಿಕ್ಷಣಕ್ಕೆ ಬಡತನ ಅನ್ನೋದೇನು ಅಡ್ಡಿ ಆಗಲಿಲ್ಲ. ತಮ್ಮ ಶಾಲಾ ವಿದ್ಯಾಭ್ಯಾಸವನ್ನ ಜೋಂಪುರ್ ಶಾಲೆಯಲ್ಲಿ ಪೂರ್ಣಗೊಳಿಸಿದ ಮೋಹನ್ 1990ರಲ್ಲಿ ಆನಂದಪುರ ಕಾಲೇಜಲ್ಲಿ ಪಿಯುಸಿಯನ್ನು ಮುಗಿಸ್ತಾರೆ. ಆ ಬಳಿಕ ಕಲಾ ವಿಭಾಗದಲ್ಲಿ ಪದವಿಯನ್ನ ಪಡೆದ ಮೋಹನ್ ಚರಣ್ ಢೇಂಕನಲ್ ಕಾನೂನು ಕಾಲೇಜಿನಿಂದ LLB ಪದವಿಯನ್ನು ಕೂಡ ಪಡ್ಕೋತಾರೆ. ಶಿಕ್ಷಣ ಪೂರ್ಣಗೊಳಿಸಿದ ಬಳಿಕ ಜೋಂಪುರದಲ್ಲಿನ RSS ಶೈಕ್ಷಣಿಕ ವಿಭಾಗ ವಿದ್ಯಾಭಾರತಿ ನಡೆಸ್ತಾ ಇದ್ದ ಸರಸ್ವತಿ ಶಿಶು ಮಂದಿರದಲ್ಲಿ ಶಿಕ್ಷಕರಾಗಿ ಕೆಲಸವನ್ನ ಆರಂಭಿಸ್ತಾರೆ ಮೋಹನ್ ಚರಣ್. ಆದ್ರೆ ಅವರಿಗೆ ರಾಜಕೀಯದಲ್ಲಿ ಸ್ವಲ್ಪ ಆಸಕ್ತಿ ಹೆಚ್ಚಿತ್ತು, ಅವಕಾಶ ಕೂಡ ಬಂತು. ಹೀಗಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾದರು. 1997ರಿಂದ 2000ರವರೆಗೆ ಸರ್ಪಂಚ್ ಆಗಿ ಕೂಡ ಕೆಲಸ ಮಾಡಿದ್ರು. 1997ರಲ್ಲಿ ಪಕ್ಷ ಇವರಿಗೆ ಒಡಿಶಾ ಬುಡಕಟ್ಟು ವಿಭಾಗದ ಕಾರ್ಯದರ್ಶಿಯ ಜವಾಬ್ದಾರಿಯನ್ನು ಕೊಡ್ತು. ಜೊತೆಗೆ ಒಡಿಶಾದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಸಮಿತಿಯ ಸದಸ್ಯರಾಗಿ ಕೂಡ ನೇಮಕ ಮಾಡಲಾಯಿತು. ಮಾಂಝಿಗೆ 2000ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ಒದಗಿ ಬರುತ್ತೆ. ಅಲ್ಲಿನ ಕಿಯೋನ್ಜಾರ್ ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ಒಡಿಶಾ ವಿಧಾನಸಭೆಗೆ ಆಯ್ಕೆ ಕೂಡ ಆಗ್ತಾರೆ. ಆನಂತರ 2004ರಲ್ಲಿ ಕೂಡ ಮೋಹನ್ ಚರಣ್ ಅದೇ ಕಿಯೋನ್ಜಾರ್ ಕ್ಷೇತ್ರದಿಂದ ಮತ್ತೆ ಆರಿಸಿ ಬಂದ್ರು. ಆದರೆ ಈ ಗೆಲುವಿನ ಓಟಕ್ಕೆ 2009 ಹಾಗೂ 2014ರಲ್ಲೊಂದು ಬ್ರೇಕ್ ಬಿತ್ತು. ಇಷ್ಟಾದರೂ ಬಿಜೆಪಿ 2019ರಲ್ಲಿ ಮತ್ತೆ ಮೋಹನ್ ಚರಣ್ ಅವರಿಗೆ ಟಿಕೆಟ್ ಕೊಡ್ತು. 19ರಲ್ಲಿ ಅದೇ ಕಿಯೋನ್ಜಾರ್ ಕ್ಷೇತ್ರದಿಂದ ಅವರು ಆರಿಸಿ ಬಂದ್ರು. ಆ ಸಮಯದಲ್ಲಿ ಪಕ್ಷದ ಮುಖ್ಯ ಸಚೇತಕರಾಗಿ ಕೂಡ ನೇಮಕಗೊಂಡ್ರು. ಈ ಬಾರಿ ಪಕ್ಷಕ್ಕೆ ಒಡಿಶಾದಲ್ಲಿ ಬಹುಮತ ದೊರೆತಿದೆ. ಬಿಜೆಪಿ ಅಲ್ಲಿ ಬುಡಕಟ್ಟು ಜನಾಂಗದ ಮುಖಂಡನನ್ನ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಏರಿಸಿದೆ. ಆ ಮೂಲಕ ಬುಡಕಟ್ಟು ಜನಾಂಗಗಳೇ ಹೆಚ್ಚಿರುವ ಒಡಿಶಾದ ಆಡಳಿತವನ್ನ ಬಿಜೆಪಿ ಒಬ್ಬ ಬುಡಕಟ್ಟು ನಾಯಕನ ಕೈಗಿಟ್ಟಂತಾಗಿದೆ.
ಗೆಳೆಯರೆ, ಇವತ್ತು ಚುನಾವಣೆ ಅಂದ್ರೇನು ಸುಮ್ಮನೆ ಮಾತಲ್ಲ. ಕೋಟ್ಯಂತರ ರೂಪಾಯಿ ಹಣ ಸುರಿದೇ ಇದ್ರೆ ಶಾಸಕನಾಗಿ ಗೆಲ್ಲೋದು ಕನಸಿನ ಮಾತು. ಶಾಸಕ ಬಿಡಿ, ಗ್ರಾಮ ಪಂಚಾಯಿತಿ ಸದಸ್ಯ ಆಗೋದಕ್ಕೆ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನು ಹರಿಸಬೇಕಾದ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಮಗ, ಒಬ್ಬ ಖಾಸಗಿ ಶಾಲೆಯ ಸಾಮಾನ್ಯ ಶಿಕ್ಷಕ 27 ವರ್ಷಗಳ ರಾಜಕೀಯ ಪಯಣದ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದು ಖಂಡಿತ ಸಣ್ಣ ಸಾಧನೆ ಅಂತೂ ಅಲ್ಲ. ಹಾಗಂತ ಅವರು ಸವಿಸಿದ ಹಾದಿ ಕೂಡ ಸುಲಭದ್ದೇನಾಗಿರಲಿಲ್ಲ. ಒಡಿಶಾದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸೋ ನಿಟ್ಟಲ್ಲಿ ಮಾಂಝಿ ಸಾಕಷ್ಟು ಅಪಾಯಗಳನ್ನು ಎದುರಿಸಿದ್ದಾರೆ. ವಿಪರೀತ ಪ್ರಮಾಣದ ಮತಾಂತರ ಚಟುವಟಿಕೆಗಳು ಹಾಗೂ ನಕ್ಸಲ್ ಚಟುವಟಿಕೆಗಳಿರುವ ಒಡಿಶಾದಲ್ಲಿ ಬಿಜೆಪಿ ನಾಯಕರ ಮೇಲೆ, ಕಾರ್ಯಕರ್ತರ ಮೇಲೆ, ಸಂಘ ಪರಿವಾರದ ಮುಖಂಡರ ಮೇಲೆ ಆಗಾಗ ಹಲ್ಲೆಗಳು, ಹತ್ಯಾ ಪ್ರಯತ್ನಗಳು ನಡೀತಲೇ ಇರುತ್ತವೆ. ಈ ಮೋಹನ್ ಚರಣ್ ಮಾಂಝಿ ಮೇಲೆ ಕೂಡ ಸಾಕಷ್ಟು ಕೊಲೆ ಪ್ರಯತ್ನಗಳು ನಡೆದವು. 2021 ಅಕ್ಟೋಬರ್ 10ನೇ ತಾರೀಕು ಸಾರ್ವಜನಿಕ ಸಭೆಯೊಂದನ್ನು ಮುಗಿಸಿಕೊಂಡು ವಾಪಸ್ಸು ಬರ್ತಿದ್ದ ವೇಳೆ ಕ್ಯೋನ್ಜಾರ್ ಹೊರವಲಯದ ಮಂಡುವಾ ಬಳಿ ಬೈಕಲ್ಲಿ ಬಂದ ದುಷ್ಕರ್ಮಿಗಳು ಮಾಂಝಿ ಅವರ ಕಾರಿನ ಮೇಲೆ ಕಚ್ಚಾ ಬಾಂಬನ್ನು ಎಸೆದ್ರು. ಅದೃಷ್ಟವಶಾತ್ ಮಾಂಝಿ ಪ್ರಾಣಾಪಾಯದಿಂದ ಪಾರಾದ್ರು. ಅವತ್ತು ಹಲ್ಲೆ ನಡೆಸಿದವರನ್ನೇನೋ ಬಂಧಿಸಲಾಯಿತು, ಆದರೆ ಅವರ ಹಿಂದಿದ್ದವರು ಯಾರು ಅನ್ನೋದು ಗೊತ್ತೇ ಆಗಲಿಲ್ಲ. ಇನ್ನು ಬಿಜೆಡಿ ಸರ್ಕಾರದ ವಿರುದ್ಧ ಕೂಡ ಮಾಂಝಿ ಸಾಕಷ್ಟು ಹೋರಾಟಗಳನ್ನು ನಡೆಸಿದ್ರು. ಸೆಪ್ಟೆಂಬರ್ 2023 ಮುಂಗಾರಿನ ಅಧಿವೇಶನದ ಸಮಯದಲ್ಲಿ ಅರೆಬೆಂದ ಕಾಳುಗಳನ್ನ ಸ್ಪೀಕರ್ ಪೋಡಿಯಂ ಕಡೆಗೆ ಎಸೆದ ಆರೋಪದ ಮೇಲೆ ಇವರನ್ನ ಸದನದಿಂದ ಸಸ್ಪೆಂಡ್ ಮಾಡಲಾಯಿತು. ರಾಜ್ಯ ಸರ್ಕಾರ ಕಾಳು ಖರೀದಿಯಲ್ಲಿ ಸುಮಾರು 700 ಕೋಟಿ ರೂಪಾಯಿಗಳಷ್ಟು ಅವ್ಯವಹಾರವನ್ನು ನಡೆಸಿತ್ತು. ಅದರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಈ ಕಾಳುಗಳನ್ನ ಅವರು ಸದನಕ್ಕೆ ತಂದಿದ್ರು ಅಂತ ಅವರ ಪಕ್ಷ ಹೇಳ್ತು. ಇವತ್ತು ಅದೇ ಮಾಂಝಿ ಒಡಿಶಾದ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು ಮೋಹನ್ ಚರಣ್ ಅವರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ನಿಮಗೆ ಹೇಳಲೇಬೇಕು. ಅವರು ಸಂತಾಲ ಅಥವಾ ಸಂತಾಲಿ ಬುಡಕಟ್ಟಿಗೆ ಸೇರಿದವರು. ಈ ಸಂತಾಲ ಬುಡಕಟ್ಟು ಬಿಹಾರ, ಒಡಿಶಾ, ಅಸ್ಸಾಂ ಹಾಗೂ ತ್ರಿಪುರಾಗಳಲ್ಲಿ ಕಂಡುಬರುತ್ತೆ. ಇಲ್ಲಿ ಅವರ ಸಂಖ್ಯೆ ತುಂಬಾ ಹೆಚ್ಚೇನಿಲ್ಲ, ಆದರೆ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಇವರ ಸಂಖ್ಯೆ ತುಂಬಾನೇ ಇದೆ. ಇವರು ಸಂತಾಲಿ ಅನ್ನೋ ಆಸ್ಟ್ರೋ ಆಸ್ಥೆಟಿಕ್ ಭಾಷೆಯನ್ನು ಮಾತಾಡ್ತಾರೆ. ಈ ಜನಾಂಗ ನೇಪಾಳ ಮತ್ತು ಬಾಂಗ್ಲಾದೇಶಗಳಲ್ಲಿ ಕೂಡ ಕಂಡುಬರುತ್ತೆ. ಒಡಿಶಾದಲ್ಲಿ ಇವರ ಸಂಖ್ಯೆ ಕೇವಲ 8-9 ಲಕ್ಷ ಮಾತ್ರ ಇದೆ. ಹೀಗಿದ್ರೂ ಕೂಡ ಈ ಬಾರಿ ಸಂತಾಲ ಬುಡಕಟ್ಟಿಗೆ ಸೇರಿದ ನಾಯಕನನ್ನ ಬಿಜೆಪಿ ಒಡಿಶಾದಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿರೋದು ಕೇವಲ ಒಡಿಶಾ ಮಾತ್ರ ಅಲ್ಲ, ಜಾರ್ಖಂಡ್ ಸೇರಿದ ಹಾಗೆ ಅಕ್ಕಪಕ್ಕದ ಇನ್ನಿತರ ರಾಜ್ಯಗಳಲ್ಲಿ ಕೂಡ ಬಿಜೆಪಿ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನ ಮಾಡೋದಕ್ಕೆ ಹೊರಟಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಸ್ನೇಹಿತರೆ, ಒಡಿಶಾದಲ್ಲಿ 24 ವರ್ಷಗಳ ಕಾಲ ಜನರ ಮನ ಗೆದ್ದಿದ್ದ ನವೀನ್ ಪಟ್ನಾಯಕ್ ತುಂಬಾ ಒಳ್ಳೆಯ ಆಡಳಿತಗಾರ ಅಂತ ಗುರುತಿಸಿಕೊಂಡಿದ್ರು. ರಾಜ್ಯದಲ್ಲಿ ಬಡತನ ನಿರ್ಮೂಲನೆ, ಜನಪರ ಯೋಜನೆಗಳು, ಗ್ರಾಮ ಹಾಗೂ ನಗರಗಳ ಅಭಿವೃದ್ಧಿ, ಮಹಿಳಾ ಸಬಲೀಕರಣ, ವಿಪತ್ತು ನಿರ್ವಹಣೆ ಹಾಗೂ ರಾಜ್ಯಕ್ಕೆ ಹೂಡಿಕೆಯನ್ನ ಆಕರ್ಷಿಸುವಲ್ಲಿ ನವೀನ್ ಹೆಸರು ಮಾಡಿದ್ರು. ಅಲ್ಲದೆ ಪ್ರತಿ ಬಾರಿಯೂ ರಿಸಲ್ಟ್ಗೂ ಮುನ್ನ ತಮ್ಮ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಪ್ರಧಾನಿಯನ್ನ ನವೀನ್ ಪಟ್ನಾಯಕ್ ಅವರು ಆಹ್ವಾನಿಸ್ತಾ ಇದ್ದ ರೀತಿ ಕೂಡ ತುಂಬಾ ವಿಶಿಷ್ಟವಾಗಿರ್ತಾ ಇತ್ತು. ಒಡಿಶಾ ವಿಧಾನಸಭೆ ಹಾಗೂ ಲೋಕಸಭೆಗೆ ಒಟ್ಟಿಗೆ ಚುನಾವಣೆ ನಡೆಯೋದ್ರಿಂದ ಚುನಾವಣೆಗೆ ಮೊದಲೇ ಪ್ರಧಾನಿಗೆ ನವೀನ್ ಪಟ್ನಾಯಕ್ ಅವರ ಆಹ್ವಾನ ಇರ್ತಾ ಇತ್ತು. ನಾನು ಈ ಬಾರಿ ಪ್ರಮಾಣ ವಚನ ಸ್ವೀಕರಿಸುವಾಗ ನೀವು ಕೂಡ ಇಲ್ಲಿರ್ಲಿ ಅಂತ ಬಯಸ್ತೀನಿ. ಅಕಸ್ಮಾತ್ ನೀವು ಗೆದ್ದು ಬಂದಿದ್ರೆ ಪ್ರಧಾನಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಹಾಗಲ್ಲದೆ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನೋ ಅವರ ಆಹ್ವಾನದಲ್ಲಿ ಒಂದು ಕಾನ್ಫಿಡೆನ್ಸ್ ಕಾಣಿಸ್ತಾ ಇತ್ತು. ಆದರೆ ಈ ಬಾರಿ ನವೀನ್ ಯಾರನ್ನು ಆಹ್ವಾನಿಸೋದಕ್ಕೆ ಹೋಗಲಿಲ್ಲ. ಬಹುಶಃ ಅವರಿಗೆ ಮತದಾನಕ್ಕೆ ಮೊದಲೇ ಸೋಲಿನ ಸುಳಿವು ಸಿಕ್ಕಿಬಿಟ್ಟಿತ್ತು ಅನ್ಸುತ್ತೆ. ಅಥವಾ ಹೊಸ ಪೀಳಿಗೆಯ ನಾಯಕರು ತಮ್ಮ ತಂತ್ರಗಾರಿಕೆಯನ್ನು ಬಳಸಿ ಸ್ವಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರಲಿ ಅಂತ ಒಡಿಶಾದ ಆ ರಾಜಕೀಯ ಭೀಷ್ಮ ಈ ಬಾರಿ ಸುಮ್ಮನಾದ್ರೋ ಏನೋ. ಪಟ್ನಾಯಕ್ ವಂಶಪಾರಂಪರ್ಯ ರಾಜಕಾರಣವನ್ನ ತಮ್ಮೊಂದಿಗೆ ಅಂತ್ಯಗೊಳಿಸೋ ಮನಸ್ಸು ಮಾಡಿದವರು. ಹೀಗಾಗಿ 10 ವರ್ಷಗಳ ಹಿಂದೆನೇ ಅವರು ತಮ್ಮ ಸಂಬಂಧಿಗಳನ್ನು ದೂರ ಇಟ್ಟರು. ಅವರ ಆಪ್ತ ವಲಯಕ್ಕೆ ತಮಿಳು ಮೂಲದ ಒಡಿಶಾ ಕೇಡರ್ನ IAS ಅಧಿಕಾರಿ VK ಪಾಂಡ್ಯನ್ ಬಂದರು. ಅವರನ್ನ ತಮ್ಮ ಉತ್ತರಾಧಿಕಾರಿ ಅಂತ ಪಟ್ನಾಯಕ್ ಬಿಂಬಿಸೋದಕ್ಕೆ ಶುರು ಮಾಡಿದ್ರಿಂದ ಬಿಜೆಡಿಯ ಹಿರಿಯ ನಾಯಕರು ಕೂಡ ನವೀನ್ ಅವರಿಂದ ದೂರ ಆಗತೊಡಗಿದ್ರು. 2019ರಲ್ಲಿ ಬೈಜಯಂತ್ ಪಾಂಡಾ ಬಿಜೆಡಿ ತೊರೆದು ಬಿಜೆಪಿ ಸೇರಿದ್ರು. ಹಾಗೆ ಅವರ ಜೊತೆ ಅವರ ಸಾಕಷ್ಟು ಹಿಂಬಾಲಕರು, ಆಪ್ತರು ಕೂಡ ಪಕ್ಷ ತೊರೆದ್ರು. ಸಾಕಷ್ಟು ಜನ ಪಕ್ಷ ಬಿಟ್ಟು ಹೋದ ಮೇಲೆ ಕೂಡ ನವೀನ್ ಪಟ್ನಾಯಕ್ VK ಪಾಂಡ್ಯನ್ ಮೇಲಿನ ನಂಬಿಕೆಯನ್ನ ಕಳ್ಕೊಳ್ಳಿಲ್ಲ. ಪಾಂಡ್ಯನ್ ಮುಂದಿನ ದಿನಗಳಲ್ಲಿ ಪಕ್ಷದ ಹೊಣೆಯನ್ನ ಹೊತ್ಕೊಳ್ತಾರೆ. ಸೊ ಪಾಂಡ್ಯನ್ ತಮ್ಮ ಸ್ವಂತ ಬಲದ ಮೇಲೆ ಸರ್ಕಾರವನ್ನ ರಚಿಸಲಿ, ಪಕ್ಷವನ್ನು ಅವರು ಕಟ್ಟಿ ಬೆಳೆಸಲಿ ಅನ್ನೋ ನಿಟ್ಟಲ್ಲಿ ನವೀನ್ ಪಟ್ನಾಯಕ್ ಈ ಬಾರಿ ಚುನಾವಣೆಗಳನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿಲ್ವಾ ಅನ್ನೋ ಅನುಮಾನ ಕೂಡ ಇಲ್ಲಿ ಮೂಡ್ತಾ ಇದೆ. ಒಟ್ಟಲ್ಲಿ ಒಡಿಶಾದ ರಾಜಕಾರಣಕ್ಕೆ ಹೊಸ ಮುಖಗಳು ಬಂದಿವೆ. ಹೊಸ ಮುಖ್ಯಮಂತ್ರಿ ಮಾಂಝಿ ಒಡಿಶಾದ ಜನರ ಆಶೋತ್ತರಗಳನ್ನ ಈಡೇರಿಸಲಿ, ಅಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡೋ ಕೆಲಸವನ್ನು ಅವರು ಮಾಡಲಿ. ಹಾಗಲ್ಲದೆ ಹೊಸ ಮಡಿಕೆ ಹೆಚ್ಚು ನೀರು ಕುಡಿಯುತ್ತೆ ಅನ್ನೋ ಹಾಗೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಇದ್ದ ಸಂದರ್ಭದಲ್ಲಿ ಆಯ್ತಲ್ಲ, ಅಂಥ ಪರಿಸ್ಥಿತಿ ಒಡಿಶಾಗೆ ಬಾರದೇ ಇರಲಿ.
ಆ ಗುಡ್ಡಗಾಡು ರಾಜ್ಯ ಅಭಿವೃದ್ಧಿಯನ್ನು ಕಾಣಲಿ, ಜಗನ್ನಾಥ ಅಲ್ಲಿನ ಮುಖ್ಯಮಂತ್ರಿಯನ್ನ ಮತ್ತು ಇಡೀ ಸರ್ಕಾರವನ್ನ ಪ್ರಾಮಾಣಿಕವಾಗಿ ಉಳಿಯೋ ಹಾಗೆ ನೋಡಿಕೊಳ್ಳಿ. ಇದು ಗೆಳೆಯರೆ ಒಡಿಶಾ ರಾಜಕೀಯ ಹಾಗೂ ನೂತನ ಮುಖ್ಯಮಂತ್ರಿ ಮಾಂಝಿ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.